ಶಿವಮೊಗ್ಗಕ್ಕೆ ಹೈಕೋರ್ಟ್ ಪೀಠ ಆಗ್ಬೇಕು ಅಂತ ಹೇಳಿ ಕಳೆದ ಒಂದು ತಿಂಗಳಿಂದ ನಮ್ಮ ಶಿವಮೊಗ್ಗದ ಎಲ್ಲ ವಕೀಲ ಸಂಘದ ಎಲ್ಲ ಪ್ರಮುಖರು, ಅಧ್ಯಕ್ಷ ಇರ್ಬೋದು, ಹೋರಾಟ ಸಮಿತಿಯ ಅಧ್ಯಕ್ಷ ಇರ್ಬೋದು, ದೊಡ್ಡ ರೀತಿಯಲ್ಲಿ ಎಲ್ಲ ಪ್ರಯತ್ನಗಳು ಆಗ್ತಾ ಇದೆ. ಇದಕ್ಕೆ ಇಡೀ ಜಿಲ್ಲೆ, ಈ ಕ್ಷೇತ್ರದ ಜನ, ಎಲ್ಲ ಸಂಘ ಸಂಸ್ಥೆಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಂಸತ್ ಸದಸ್ಯನ ಇಷ್ಟೇ ನಾವು ಒತ್ತಾಯ ಮಾಡೋದು, ರಾಜ್ಯ ಸರ್ಕಾರಕ್ಕೆ ವಿಶೇಷವಾಗಿ ನಮ್ಮ ಶಿವಮೊಗ್ಗದಲ್ಲಿ ಮಧ್ಯ ಕರ್ನಾಟಕ ನ್ಯಾಯ ಸಿಗಬೇಕು. ಮತ್ತೆ ಅನೇಕ ಹೋರಾಟಗಳಿಗೆ ಹೆಸರಾದಂತ ನಮ್ಮ ಶಿವಮೊಗ್ಗ ಮತ್ತೆ ಬೇರೆ ಬೇರೆ ಕಾರಣಕ್ಕೆ ನಮ್ಮ ಮಲೆನಾಡು ಜಿಲ್ಲೆಗೆ ಒಂದಲ್ಲ ಒಂದು ರೀತಿ ಅನ್ಯಾಯ ಆಗ್ತಾನೆ ಬರ್ತಾ ಇದೆ. ಹಾಗಾಗಿ ನ್ಯಾಯ ಎಲ್ಲ ಕಕ್ಷಿದಾರರಿಗೂ ಕೂಡ ಅತ್ಯಂತ ಹಗುರವಾಗಿ ಸಿಗುವಂತ ಒಂದು ಪ್ರಯತ್ನಗಳು ಆಗ್ಬೇಕು. ಅಂದ್ರೆ ಯಾವ ರೀತಿ ಗುಲ್ಬರ್ಗ ಮತ್ತೆ ಧಾರವಾಡ ಪೀಠದಲ್ಲಿ ಮಾಡಿದ್ದಾರೆ, ಆ ರೀತಿ ನಮ್ಮ ಮಧ್ಯ ಕರ್ನಾಟಕದಿಂದ ಅಕ್ಕಪಕ್ಕದ ಜಿಲ್ಲೆಗಳನ್ನ ಜೋಡಿಸಿ ಇಲ್ಲಿಗೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಮತ್ತೆ ಈಗಾಗಲೇ ಶಿವಮೊಗ್ಗ ನಗರದ ಜಾಗ ಇದೆ, ಶಿವಮೊಗ್ಗ ಅವರಂತ ಮುಖ್ಯಮಂತ್ರಿ 1ನೇ ತಾರೀಕು ಬರ್ತಾ ಇದ್ದಾರೆ. ಹಾಗಾಗಿ ಜಾಗವನ್ನು ಕೂಡ ಗುರುತಿಸುವಂತ ಕೆಲಸ ಮಾಡಿ ಪ್ರಪೋಸಲ್ ನ ಕಳಿಸ್ಕೊಡ್ಬೇಕು. ದೆಹಲಿ ಮಟ್ಟದಲ್ಲಿ ಏನ್ ಫಾಲೋ ಅಪ್ ಮಾಡ್ಬೇಕು, ಅಲ್ಲೂ ಕೂಡ ನಿಮ್ ಸಹಕಾರ ಇರ್ಲಿ ರಾಜ್ಯ ಸರ್ಕಾರದ್ದು. ನಾವು ಕೂಡ ಎಲ್ಲರೂ ಕೂಡ ಕೈ ಜೋಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಸಾಕಷ್ಟು ಸರ್, ಇದು ಯಾವ್ದು ವಿಶೇಷ ಇಲ್ಲ ಸರ್. ಸರ್ಕಾರ ಬಂದು 3 ವರ್ಷದಿಂದ ಸರ್ಕಾರ ಇದೆ ಅಂತ ಹೇಳಿ ಯಾರು ಕೂಡ ಅನ್ಕೊಂತ ಇಲ್ಲ. ಒಂದ್ ಕಡೆ ಗ್ಯಾರಂಟಿ ಅಂತ ಹೇಳಿ ಆ ಗ್ಯಾರಂಟಿ ಮುಖಾಂತರ ಕೂಡ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ. ಮತ್ ದಿನ ಬೆಳಗಾದ್ರೆ ಮಂತ್ರಿ ಮಂಡಲದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳ ಒಂದು ಹೊಯ್ದಾಟ ಬಿಟ್ರೆ, ಮೊನ್ನೆನೂ ಕೂಡ ತುಮಕೂರು ನಡೆದಂತ ಅವರ ಒಂದು ಸಾಧನ ಮಹೋತ್ಸವ ಏನಿತ್ತು, ಅದು DCM CM ನ ಒಂದು ಸಾಧನ ಮಹೋತ್ಸವ ಅವರ ಚೇರಿಗೋಸ್ಕರ ಹೊರತು ಅದು ಯಾವುದೇ ಒಂದು ರಾಜ್ಯದ ಅಭಿವೃದ್ಧಿಗೋಸ್ಕರ ಅಲ್ಲ ಅನ್ನೋದು ಜನನೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಿಲ್ಲ ಅಂತ ಕೂಡ ನಮಗೆಲ್ಲ ಸಂದೇಶ ಬಂದಿದೆ. ಹಾಗಾಗಿ ಇನ್ನಾದ್ರೂ ಕೂಡ ಈ ಒಳಜಗಳನ್ನ ಬಿಟ್ಟು ಇನ್ನು ಉಳಿದಂತೆ 2 ವರ್ಷ ಆದ್ರೂ ಕೂಡ ಜನರಿಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡಬೇಕು ಅಂತೇಳಿ ಒತ್ತಾಯ ಕೂಡ ಮಾಡ್ತೀನಿ ಸರ್. ಥ್ಯಾಂಕ್ ಯು.